ಕುಮಟಾ ತಾಲೂಕಿನ ಬರಗದ್ದೆಯ ಸೊಸೈಟಿಯಲ್ಲಿ ನಡೆದ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಪ್ರಕರಣದ ತನಿಖೆ ಇದೀಗ ಕೆಡಿಸಿ ಬ್ಯಾಂಕ್ ಮತ್ತು ಹೊನ್ನಾವರ ತಾಲೂಕಿನ ಸಾಲ್ಕೋಡ್ನ ವ್ಯವಸಾಯ ಸೇವಾ ಸಹಕಾರಿ ಸಂಘದವರೆಗೂ ತಲುಪಿದ್ದು ಸಿಐಡಿ ಅಧಿಕಾರಿಗಳ ತಂಡ ದಾಖಲೆಗಳನ್ನು ಪರಿಶೀಲಿಸುತ್ತಿರುವುದು ಆರೋಪಿಗಳಲ್ಲಿ ನಡುಕ ಹುಟ್ಟಿಸಿದೆ. ಹೌದು, ಸಹಕಾರಿ ರಂಗದಲ್ಲಿ ತಲ್ಲಣ ಮೂಡಿಸಿರುವ ಕುಮಟಾ ತಾಲೂಕಿನ ಬರಗದ್ದೆ ಸೊಸೈಟಿಯಲ್ಲಿ ನಡೆದ ಕೋಟ್ಯಾಂತರ ಅವ್ಯವಹಾರ ಪ್ರಕರಣ ತನಿಖೆ ನಡೆಸುತ್ತಿರುವ ಸಿಐಡಿ ಅಧಿಕಾರಿಗಳು ಕುಮಟಾ ತಾಲೂಕಿನ ವಿಎಸ್ಎಸ್ ಹಾಗೂ ಕೆಡಿಸಿಸಿ ಬ್ಯಾಂಕ್ನಲ್ಲಿ ಕಳೆದ ಕೆಲವು ದಿನಗಳಿಂದ ದಾಖಲೆ ಪರಿಶೀಲನೆ ನಡೆಸುತ್ತಿದ್ದರು. ಅಲ್ಲಿ ದೊರೆತ ದಾಖಲೆಗಳ ಆಧಾರದ ಮೇಲೆ ತನಿಖೆ ಮುಂದುವರೆಸಿರುವ ಸಿಐಡಿ ತಂಡ ಈ ಪ್ರಕರಣಕ್ಕೆ ನಂಟಿರುವ ಹೊನ್ನಾವರ ತಾಲೂಕಿನ ಸಾಲ್ಕೋಡ್ ವ್ಯವಸಾಯ ಸೇವಾ ಸಹಕಾರಿ ಸಂಘ ಹಾಗೂ ಕೆಡಿಸಿಸಿ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ ಅಗತ್ಯ ದಾಖಲಾತಿಗಳನ್ನು ವಶಕ್ಕೆ ಪಡೆದು ಪರಿಶೀಲನೆ ನಡೆಸಿದೆ. 5 ಗಂಟೆಗಳ ಕಾಲ ಎರಡೂ ಕಡೆಗಳಲ್ಲಿ ದಾಖಲೆಗಳನ್ನು ಪರಿಶೀಲನೆ ನಡೆಸಿ ಸಂಘ ಮತ್ತು ಬ್ಯಾಂಕ್ ಅಧಿಕಾರಿಗಳನ್ನು ಮತ್ತು ಕೆಲ ಸಿಬ್ಬಂದಿಗಳನ್ನು ವಿಚಾರಣೆಗೊಳಪಡಿಸಿತ್ತು. ಕೆಲ ಕಡತಗಳನ್ನು ವಶಕ್ಕೆ ಪಡೆದ ಸಿಐಡಿ ಅಧಿಕಾರಿಗಳು ಹೆಚ್ಚಿನ ಪರಿಶೀಲನೆಗಾಗಿ ತೆಗೆದುಕೊಂಡು ಹೋಗಿದ್ದಾರೆ ಎಂಬ ಮಾಹಿತಿಯೂ ಇದೆ. 2017-18 ಹಾಗೂ 18-19 ಸಾಲಿನಿಂದ 2020-21 ಸಾಲಿನವರೆಗೆ ಬರೋಬ್ಬರಿ 7.23 ಕೋಟಿ ರೂಪಾಯಿ ಅವ್ಯವಹಾರ ನಡೆದಿದೆ ಎನ್ನಲಾಗಿದ್ದು, ಕೋಟಿ ಬೆಳೆ ಸಾಲ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆಯು ಚುರುಕುಗೊಂಡಿದೆ. ಈ ಪ್ರಕರಣದಲ್ಲಿ ವಿವಿಧ ಸೊಸೈಟಿಗಳ ಹಾಗೂ ಕುಮಟಾ ಕೆಡಿಸಿಸಿ ಬ್ಯಾಂಕ್ನ ಕೆಲ ಸಿಬ್ಬಂದಿಗಳ ಪಾತ್ರವಿರುವ ಬಗ್ಗೆ ಶಂಕೆ ಸಿಐಡಿ ಅಧಿಕಾರಿಗಳಿಗೆ ಬಂದಿದ್ದರಿಂದ ಸಾಕ್ಷ್ಯಾಧಾರಗಳ ಕ್ರೋಢೀಕರಣಕ್ಕಾಗಿ ಶೋಧ ಕಾರ್ಯಾಚರಣೆಯೂ ನಡೆದಿದೆ. ಸಾಲ್ಕೋಡ್ ಸಹಕಾರಿ ಸಂಘದಲ್ಲಿ ರೈತರ ಹಾಗೂ ಇನ್ನಿತರ ವ್ಯಕ್ತಿಗಳ ಹೆಸರಿನಲ್ಲಿ ಜಮೆ ಖರ್ಚು ಮಾಡಿಕೊಂಡು ಆ ಹಣವನ್ನು ಬರಗದ್ದೆ ಸಂಘಕ್ಕೆ ಜಮೆ ಪಡಿಸಿ ಪುನಃ ಬಡ್ಡಿ ಸಹಿತ ಬೇರೊಂದು ಖಾತೆಗೆ ವರ್ಗಾವಣೆಯಾಗಿದೆ ಎನ್ನುವುದು ತನಿಖೆಯಿಂದ ದೃಢವಾಗಿದೆ ಎಂದೇ ಹೇಳಲಾಗುತ್ತಿದೆ. ಅಂದು ಹಣ ಜಮಾ ಮಾಡಿದ ಸಾಲ್ಕೋಡ್ ವಿಎಸ್ಎಸ್ ಕೆಡಿಸಿಸಿ ಸಾಲ್ಕೋಡ್ ಶಾಖೆಗೆ ಭೇಟಿ ನೀಡಿ ಅಗತ್ಯ ದಾಖಲೆಗಳನ್ನು ಪಡೆದಿರುವುದು ತನಿಖೆಗೆ ಬಲ ತುಂಬುವ ಸಾಧ್ಯತೆಯೂ ದಟ್ಟವಾಗಿದೆ. ರೈತರಿಗೆ ವರವಾಗಬೇಕಿದ್ದ ವಿಎಸ್ಎಸ್ ಸಂಘಟನೆಯು ಇತ್ತೀಚಿನ ವರ್ಷದಲ್ಲಿ ನಡೆಯುತ್ತಿರುವ ಅಪರಾಧಪರ ಅವ್ಯವಹಾರದ ಮೂಲಕ ರೈತರ ವಿಶ್ವಾಸ ಕಳೆದುಕೊಳ್ಳುತ್ತಿದ್ದು, ತಪ್ಪು ಮಾಡಿದ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸುವ ಮೂಲಕ ರೈತರಲ್ಲಿ ಮತ್ತೆ ವಿಶ್ವಾಸ ಮೂಡಿಸಬೇಕಿದೆ. ಕೆನರಾ ಪ್ಲಸ್ ನ್ಯೂಸ್, ಹೊನ್ನಾವರ.